ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಪ್ತಮೋಧ್ಯಾಯ 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ನರಲೋಕವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿದಂ. ನರಲೋಕವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಃ ಚ ಸಂವಿದಂ. ಹಿಂದೆ ನೋಡಿದಂತೆ ಹನುಮಂತ ದೇವರು ಸೀತಾಕೃತಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಲಂಕಾಪಟ್ಟಣದಲ್ಲಿ ಹುಡುಕ್ತಾ ಇದ್ದಾರೆ. ಬಂತು ಅದು. ಹುಡುಕಿದ್ರು ಮಾರ್ಗಮಾಣಃ ಬಹಿಶ್ಚಾಂತಃ ಅಂತ ಬಂತು. ಅದೇನು ಹುಡುಕೋದು ಅಂದರೆ ಏನು? ಹನುಮಂತ ದೇವರಿಗೆ ಗೊತ್ತಿಲ್ಲವಾ? ಅದನ್ನೇ ವಾದಿರಾಜ ಸ್ವಾಮಿಗಳು ಬರೀತಾರೆ ನೋಡಿ. ನರಲೋಕಾನಾಂ ವಿಡಂಬಃ ಅನುಕರಣಂ ಯಸ್ಯ. ನರಲೋಕವನ್ನು ಅನುಸರಿಸಿ, ಭೂಮಿಯಲ್ಲಿ ಮನುಷ್ಯರು ಹಾಗೆ ಇರ್ತಾರೆ, ವಾನರಗಳು ಹಾಗಿರ್ತವೆ, ಹುಡುಕ್ತಾ ಇರ್ತವೆ. ಆದರೆ ಹನುಮಂತ ದೇವರು ಎಂಥವರು ಹಾಗೆಂದರೆ ರಾಮಸ್ಯ ಹೃದ್ಗತಂ, ರಾಮನ ಹೃದಯದಲ್ಲಿ ಏನಿದೆ, ರಾಮನ ಅಭಿಪ್ರಾಯ ಏನು ಅದನ್ನು ಚೆನ್ನಾಗಿ ತಿಳಿದವರು. ಹನುಮಂತ ದೇವರಂದರೆ ಎಂಥವರು? ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದವರು. ರಾಮಸ್ಯ ಹೃದ್ಗತಂ. ಮತ್ತು ಸ್ವತಃ ಸರ್ವಜ್ಞರವರು. ಹನುಮಂತ ದೇವರು ಎಂಥವರು? ಸರ್ವಜ್ಞರು. ರಾಮನಿಗೂ ಗೊತ್ತಿದೆ ಸೀತಾಕೃತಿ ಎಲ್ಲಿದ್ದಾರೆ ಅಂತ, ರಾಮನಿಗೂ ಗೊತ್ತಿದೆ. ಸ್ವತಃ ತಾವು ಸರ್ವಜ್ಞರು. ರಾಮನು ಸರ್ವಜ್ಞ, ಸ್ವತಃ ತಾವು ಕೂಡ ಸರ್ವಜ್ಞರು. ಅಷ್ಟು ಮಾತ್ರ ಅಲ್ಲ, ಸಂಪಾತಿ ಪಕ್ಷಿ ಮೊದಲೇ ಹೇಳಿದೆ. ಏನಂತ ಹೇಳಿದ್ದು ಸಂಪಾತಿ ಪಕ್ಷಿ? ಅದು ಮೇಲಕ್ಕೆ ಹತ್ತಿ ನೋಡಿತ್ತು. ಹದ್ದು ಅದು ಮೇಲಕ್ಕೆ ಹತ್ತಿ ನೋಡಿ, ಜಟಾಯು ಅಲ್ಲ, ಸಂಪಾತಿ ಪಕ್ಷಿ. ಮಹೇಂದ್ರ ಪರ್ವತದಲ್ಲಿ ರಾಮಾಯಣ ಉಪವಾಸ ಇದ್ದಾಗ ರಾಮಾಯಣ ಕಥೆ ಹೇಳ್ತಾ ಇದ್ದಾರೆ. ರಾಮಾಯಣ ಕಥೆ ಹೇಳಿದಾಗ ಆ ಸಂಪಾತಿ ಪಕ್ಷಿಗೆ ರೆಕ್ಕೆ ಚಿಗುರಿತು. ರೆಕ್ಕೆ ಚಿಗುರಿ ಮತ್ತೊಮ್ಮೆ ರಾಮಾಯಣವನ್ನು ಹೇಳಿ ಅಂತ ಹೇಳಿ ಮತ್ತೊಮ್ಮೆ ರಾಮದೇವರ ಕಥೆಯನ್ನು ಕೇಳಿ, ಏನಾದರೂ ಸೇವೆ ಮಾಡಬೇಕು, ರಾಮದೇವರು ಸೇವೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದಾಗ ಕಪಿಗಳೆಲ್ಲ ಕೇಳಿದರು, ಈ ರೀತಿಯಾಗಿ ಸೀತಾಕೃತಿ ಎಲ್ಲಿದ್ದಾರೆ, ಹೇಗಾದರೂ ಕಣ್ಣು ಚೆನ್ನಾಗಿ ಕಾಣಿಸ್ತದೆ, ನೀನು ದೂರದೃಷ್ಟಿ ಇದೆ, ಹದ್ದುಗಳಿಗೆ ದೂರದೃಷ್ಟಿ ಇದೆ, ನೀನು ನಮಗೆ ಸೀತಾಕೃತಿ ಎಲ್ಲಿದ್ದಾರೆ ಹುಡುಕಿ ಹೇಳು ಲಂಕಾಪಟ್ಟಣದಲ್ಲಿ, ಹಾಗೆ ಅಂತ ಹೇಳಿದಾಗ ಎಲಕ ಹಾರಿ ಹೋಗಿತ್ತು ಸಂಪಾತಿ ಪಕ್ಷಿ. ಹೋಗಿ ನೋಡಿ ಎಲ್ಲ ನೋಡಿದಾಗ ಶಿಂಶುಪ ವೃಕ್ಷದಲ್ಲಿ ಬುಡದಲ್ಲಿ ಸೀತಾಕೃತಿ ಇದ್ದಾಳೆ ಹಾಗೆ ಅಂತ ಸಂಪಾತಿ ಪಕ್ಷಿ ಹೇಳಿತ್ತು. ಅದು ಹನುಮಂತ ದೇವರಿಗೆ ಗೊತ್ತಿದೆ. ಮತ್ತು ಹುಡುಕಬೇಕು ಅಂದರೆ ಏನರ್ಥ? ಅದು ಹನುಮಂತ ದೇವರು ಸೀತಾಕೃತಿಯನ್ನು ಹುಡುಕಿದ್ರು ಅಂದರೆ ಏನರ್ಥ? ಅದನ್ನು ವಾದಿರಾಜ ಸ್ವಾಮಿಗಳು ಕೇಳ್ತಾ ಇದ್ದಾರೆ. ಸರ್ವಜ್ಞತ್ವೇನ ಸಂಪಾತಿ ವಚನೇನ ಚ ಉಪವನೇ ತಿಷ್ಠತೀತಿ ಜಾನತಾಪಿ. ಅಶೋಕವನದಲ್ಲಿ ಶಿಂಶುಪ ವೃಕ್ಷದಲ್ಲಿ ಇದ್ದಾರೆ ಅಂತ ಗೊತ್ತಿದ್ದರೂ ಕೂಡ ತ್ವಯಾ ಅನ್ಯನರವತ್ ಅಂತಹ ಬಹಿಃ ಸೀತಾನ್ವೇಷಣಂ ಕರ್ತವ್ಯ.
ಬೇರೆ ಮನುಷ್ಯರಂತೆ ಒಳಗೆ ಹೊರಗೆ ಎಲ್ಲ ಕಡೆ ಅವರು ಹುಡುಕಿದರು. ನಿರಪೇಕ್ಷೇನಾಪಿ ಮಯೋಕ್ತಂ ಪ್ರಿಯವಚನಂ ಚ ವಕ್ತವ್ಯಂ. ಇದು ಪರಮಾತ್ಮನ ಒಂದು ಅಭಿಪ್ರಾಯ. ಇದು ಆ ಅಭಿಪ್ರಾಯವನ್ನು ತಿಳಿದವರಾಗಿ, ಪರಮಾತ್ಮನ ಅಭಿಪ್ರಾಯ ಏನು, ಸಾಮಾನ್ಯ ಮನುಷ್ಯರಂತೆ ನೀನು ಕೂಡ ಹುಡುಕ್ಬೇಕು. ನಂಗೆ ಗೊತ್ತಿದೆ ಸೀತಾಕೃತಿ ಮುಂದೆ ನಿಂತ್ಕೊಂಡ್ಬಿಡ್ಬಾರ್ದು, ಹುಡುಕ್ಬೇಕು. ಮತ್ತು ನನ್ನ ಪ್ರಿಯ ಮಾತುಗಳನ್ನು ಸೀತಾಕೃತಿ ಇದ್ದರೆ ಹೇಳಬೇಕು. ಗೊತ್ತಿಲ್ವೇ ಸೀತಾಕೃತಿಗೆ? ಲಕ್ಷ್ಮಿಯ ಸನ್ನಿಧಾನ ಅಲ್ಲೂ ಇದೆ, ಗೊತ್ತಿದೆ. ಆದರೂ ಕೂಡ ನಾನು ಕಾಣದಂತೆ, ನನಗೆ ಸೀತಾ ಗೊತ್ತಿಲ್ಲದಂತೆ, ನಾನು ಪ್ರಿಯವಚನಗಳನ್ನು ಹೇಳಿದಂತೆ ನೀನು ಹೋಗಿ ಆ ಪ್ರಿಯವಚನಗಳನ್ನು ಹೇಳಬೇಕು. ಓ ಲಕ್ಷ್ಮೀದೇವಿ ಸರ್ವಜ್ಞರು, ಪರಮಾತ್ಮನೂ ಸರ್ವಜ್ಞ, ಎಲ್ಲರಿಗೂ ಸೀತಾ ನನ್ನೊಳಗಿದ್ದು ಸೀತಾ ಮಾತೆ ಅರ್ಥ ಮಾಡಿಕೊಂಡಿದ್ದಕ್ಕೆ ನನಗೆ ಅರ್ಥ ಆಯಿತು ಹಾಗೆ ಅಂತೆಲ್ಲ ಹನುಮ ದೇವರು ಚಿಂತನೆ ಮಾಡಿ ನಾನು ಏನು ಹೇಳೋದು ಅವರಿಗೆ ಗೊತ್ತಿದೆ ಹಾಗಂತ ಹೇಳಿಬಿಟ್ರೆ ಹಂಗೆ ಆಡಬಾರ್ದು. ಪರಮಾತ್ಮನ ಅಭಿಪ್ರಾಯ ಏನು, ನಾನು ಗೊತ್ತಿಲ್ಲದಂತೆ ನಟನೆ ಮಾಡ್ತಾ ಇದ್ದೀನೋ, ನೀನು ಅದೇ ರೀತಿಯಾಗಿ ನಟನೆ ಮಾಡಬೇಕು. ನಾಟಕ ಹಾಗೆ ಆಗಬೇಕು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಬಾರ್ದು. ನಿರಪೇಕ್ಷನಾಪಿ ಮಯೋಕ್ತಂ ಪ್ರಿಯವಚನಂ ಚ ವಕ್ತವ್ಯಂ ಮುದ್ರಿಕಾ ಚ ದೇಯ. ಮುದ್ರಿಕೆಯನ್ನು ಕೊಡಬೇಕು, ನಾನು ಕೊಟ್ಟ ಅಂಗುಲಿಯವನ್ನು ಕೊಡಬೇಕು. ತದ್ದತ್ತ ಚೂಡಾಮಣಿ ಚ ಆನೇಯ. ಸೀತಾಕೃತಿ ಕೊಟ್ಟ ಚೂಡಾಮಣಿಯನ್ನು ಕೂಡ ನೀನು ತರಬೇಕು. ಇದೆಲ್ಲವೂ ಕೂಡ ರಾಮಸ್ಯ ಹೃದ್ಗತಂ, ರಾಮನ ಹೃದಯದಲ್ಲಿ ಇದ್ದ ವಿಚಾರ ಇದು. ಅದನ್ನು ಅರಿತವರಾಗಿ ಇದ್ದರು. ಜಾನನ್, ಪರಮಾತ್ಮನ ಹೃದಯದಲ್ಲಿ ಇರುವ ವಿಚಾರವನ್ನು ತಿಳಿದವರು ಯಾರು? ಹನುಮಂತ ದೇವರು. ಆದರೂ ಕೂಡ ಇದನ್ನೆಲ್ಲ ಮಾಡಿದರು. ಯಾಕೆ ಅಂದರೆ ನರಲೋಕ ವಿಡಂಬಸ್ಯ ಜಾನನ್ ತಸ್ಯ ಚೇಷ್ಟಾನುಸಾರೇನ. ರಾಮದೇವರ ಚೇಷ್ಟೆಗೆ ತಕ್ಕಂತೆ ಇವರು ಚೇಷ್ಟೆ ಮಾಡಬೇಕು. ನಾಟಕದಲ್ಲಿ ಪಾತ್ರ ವಹಿಸುವವರು ಒಂದೇ ರೀತಿಯಾಗಿ ಮಾಡಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಿದರೆ ರಾಮಾಯಣ ನಡೀತಾ ಇರ್ತದೆ. ಇದ್ದಕ್ಕಿದ್ದಾಗಿ ನಾನು ದುರ್ಯೋಧನ ಅಂತ ಒಬ್ಬ ಹೇಳ್ಕೊಂಡ್ಬಿಟ್ರೆ ಏನು ಮಾಡೋದು? ಸರಿ ಹೋಗೋದು. ಒಬ್ಬರು ಒಂದು ನಾಟಕವನ್ನು ಮಾಡ್ತಾ ಇದ್ದರೆ ಎಲ್ಲರೂ ಒಂದೇ ರೀತಿಯಾಗಿ ಪಾತ್ರಧಾರಿಗಳು ಮಾಡಬೇಕು. ರಾಮಾಯಣದಲ್ಲಿ ದ್ರೌಪದಿ ಬಂದರು, ಅದೆಲ್ಲ ಸರಿ ಹೋಗೋದಿಲ್ಲ. ಅರ್ಥ ಆಯ್ತಲ್ಲ? ಒಂದು ನಾಟಕ ಅಂದರೆ ಇದೆ, ಒಂದೇ ರೀತಿಯಾಗಿ ನಡ್ಕೋಬೇಕು ಎಲ್ಲರೂ. ಸೊ ಅದರಿಂದ ರಾಮದೇವರಿಗೆ ನಾಟಕ ಮಾಡಬೇಕು ಅಂತ ಇದ್ದಿದ್ದಾನೆ. ಏನಂತ? ಸೀತೆಯನ್ನು ಕಳ್ಕೊಂಡಂತೆ, ಅಂಗುಲಿಯವನ್ನು ಕೊಟ್ಟಂತೆ, ಪ್ರಿಯವಚನವನ್ನು ನುಡಿದಂತೆ, ಚೂಡಾಮಣಿಯನ್ನು ವಾಪಸ್ ತಂದಂತೆ. ಇದೆಲ್ಲ ರಾಮನ ಹೃದಯದಲ್ಲಿ ಇರತಕ್ಕ ಒಂದು ವಿಚಾರ. ಈ ರೀತಿಯಾಗಿ ನಡೀಬೇಕು ಅಂತ ದೇವರು ಪ್ಲ್ಯಾನ್ ಮಾಡಿಕೊಂಡು ಇಟ್ಟಿದ್ದಾನೆ. ಸೊ ಹನುಮಂತ ದೇವರು ಏನು ಮಾಡಬೇಕು? ಇದು ಈಗ ಆ ಪರಮಾತ್ಮನ ಹೃದಯವನ್ನು ತಿಳಿದವರಾದ ಹನುಮಂತ ದೇವರು ಸ್ವತಃ ತಾನೂ ಕೂಡ ಅದೇ ರೀತಿಯಾಗಿ ಮಾಡಬೇಕು. ನನಗೆ ಗೊತ್ತಿದೆ ಅಂತ ಸೀತಾಕೃತಿ ಹೋಗಿ ನಿಂತ್ಕೊಂಡು ಅಂಗುಲಿ ಯಾತಕ್ಕೆ ದೇವರಿಗೆ ಗೊತ್ತಿದೆ ಅಂತ ಅವ್ರ ಹತ್ರ ಕೊಟ್ಟು, ನೀನು ಬೇಡ, ನೀನು ಅಂಗುಲಿಯನ್ನು ಬೇಡ ಅಂತ ಹೇಳಿ ಕೊಟ್ಟುಬಿಟ್ರೆ, ಚೂಡಾಮಣಿ ಬೇಡ ಹಂಗಂತ ಹೇಳಿಬಿಟ್ರೆ, ದೇವರಿಗೆ ಗೊತ್ತಿಲ್ವ? ಸರ್ವಜ್ಞ ದೇವರು ಸರ್ವವ್ಯಾಪ್ತ, ನೋಡು ಇಲ್ಲೇ ನೋಡ್ತಾ ಕೂತಿದ್ದಾನೆ, ನಿನ್ನೊಳಗಿದ್ದು ಚೂಡಾಮಣಿಯನ್ನು ಕೊಟ್ಟವನು ದೇವರೇ ಹಾಗಂತೆಲ್ಲ ಹೇಳ್ತಾ ಕೂತಿದ್ರೆ ಆಭಾಸ ಆಗ್ಬಿಡ್ತದೆ. ಹಂಗಾಗಬಾರ್ದು. ಸೊ ರಾಮಸ್ಯ ಹೃದ್ಗತಂ, ರಾಮನ ಅಭಿಪ್ರಾಯವನ್ನು ತಿಳಿದವರಾಗಿ ತಸ್ಯ ಚೇಷ್ಟಾನುಸಾರೇನ ಚೇಷ್ಟ. ರಾಮದೇವರು ಹೇಗೆ ಚೇಷ್ಟೆಯನ್ನು ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ತಾವೂ ಕೂಡ ಕರ್ಮಗಳನ್ನು ಮಾಡತಕ್ಕವರು ಆಗಿದ್ದರು. ಅದರಿಂದ ಅನ್ವೇಷಣಾದಿ ಚೇಷ್ಟ ಮತ್ತು ಸಂವಿಧಂ ಇಷ್ಟಾಂ ಗೋಷ್ಠಿಂ, ಅದರ ವಿಚಾರ ಮಾಡೋದು ಸೀತಾಕೃತಿ ಇಲ್ಲಿರ್ಬೋದು, ಸೀತಾಕೃತಿ ಆ ರೂಮಲ್ಲಿ ಇರ್ಬೋದು, ಅಲ್ಲಿರ್ಬೋದು, ಹಾಗೆ ಅಂತ ತಾವೇ ವಿಚಾರ ಮಾಡೋದು ಸಂವಿಧ ಕರೀತಾರೆ. ಅಥವಾ ಸೀತೆ ಹತ್ರ ಹೋಗಿ ನಾನು ರಾಕ್ಷಸನಲ್ಲ ಅಂತ ಅವ್ರು ನೋಡಿ, ಈಗ ಸೀತಾಕೃತಿ ಅವರು ನೋಡು ನಾಟಕ ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಬಂದಾಗಲೂ ಕೂಡ ಅವನ ರಾಕ್ಷಸನೇ, ನೀನು ವೇಷಾಂತರದಿಂದ ಬಂದಿದ್ದಿ, ಹನುಮಂತನಂತೆ ರಾಮಭಕ್ತನಂತೆ ವೇಷ ಹಾಕ್ಕೊಂಡು ಬಂದಿದ್ದಿ ಹಂಗಂತ ಹೇಳಿದರೆ ಹಂಗೆ ಹೇಳ್ತಾರೆ. ಅದರಿಂದ ಹನುಮಂತ ದೇವರು ಏನು ಮಾಡಬೇಕು? ತಾವು ಸಮರ್ಥನೆ ಮಾಡಬೇಕು. ಇಲ್ಲ, ನಾನು ರಾಕ್ಷಸನಲ್ಲ ಹಾಗೆ ಅಂತ ಇದನ್ನೆಲ್ಲ ಹೇಳೋದು. ಅವ್ರ ತರವಾಗಿ ಏನು ನಿನಗೆ ಗೊತ್ತಿಲ್ಲವಮ್ಮ ನಾನು ಹನುಮಂತ ಅಂತ ಹಿಂಗೆಲ್ಲ ಹೇಳಬಾರ್ದು. ಅವರು ಸೀತಾಕೃತಿ ಲಕ್ಷ್ಮೀದೇವಿ ಅವರು ಒಂದು ನಾಟಕವನ್ನು ಮಾಡ್ತಾ ಇದ್ದರೆ ತಾವು ಕೂಡ ಅದ್ರ ತಕ್ಕಂತೆ ಅವ್ರು ಪ್ರಶ್ನೆ ಮಾಡ್ತಾರೆ, ನೀನು ಯಾವರ ವೇಷಧಾರಿ ಅಂತ ಹೇಳ್ತಾರೆ. ಇವರೇನು ಹೇಳಬೇಕು? ಇಲ್ಲ, ನಾನು ವೇಷಧಾರಿ ಅಲ್ಲ ಅಂತಲೇ ಹೇಳಬೇಕೆ ಹೊರತು, ಏನಮ್ಮ ನೀನು ಸರ್ವಜ್ಞರು, ನೀನು ಗೊತ್ತಿದ್ದು ನೀನು ಹಿಂಗೆಲ್ಲ ನೀನು ಪ್ರಶ್ನೆ ಮಾಡ್ತೀವಿ ಹಂಗೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ನಾಟಕ ಹೆಂಗೆ ನಡಿಬೇಕೋ ಹಾಗೆ ನಡಿಬೇಕು.
ಅದು ರಾಮನ ಹೃದಯದಲ್ಲಿ ಇದ್ದ ಅಭಿಪ್ರಾಯ, ಅದರ ತಕ್ಕಂತೆ ನಡೆದರು ಅಂತ ಅರ್ಥ ಆಗಿದೆಯಾ? ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಹ ಚ ಸಂವಿಧಂ ಚ ವಿಚಾರವನ್ನು ಕೂಡ ಅದೇ ರೀತಿಯಾಗಿ ಮಾಡಿದರು. ತಾದೃಕ್ ಚೇಷ್ಟಾ ಸಮೇತಾಯೈ ಅಂಗುಲೀಯಮದಾತ್ತತಃ ಸೀತಾಯಾನಿ ಚೈವಾಸನ್ ಆಕೃತೆ ಸ್ಥಾನಿ ಸರ್ವಶಃ. ತಾದೃಕ್ ಚೇಷ್ಟಾ ಸಮೇತಾಯೈ ಅಂಗುಲೀಯಂ ಅದಾತ್ ತತಃ ಸೀತಾಯಾಃ ಯಾನಿ ಚ ಏವ ಆಸನ್ ಆಕೃತೇಃ ತಾನಿ ಸರ್ವಶಃ. ಮೂಲರೂಪ ತಾದೃಕ್ ಚೇಷ್ಟಾ ಸಮೇತಾಯಿ ದೈತ್ಯಮೋಹಕ ರಾಮಚೇಷ್ಟಾ ಸದೃಶ ಚೇಷ್ಟಾಯುಕ್ತಾಯೈ ಸೀತಾಯೈ. ಆ ರೀತಿಯಾಗಿ ಯಾಕೆ ಮಾಡ್ತಾರೆ? ರಾಮನ ಚೇಷ್ಟೆಗೆ ತಕ್ಕಂತೆ ಸೀತಾಕೃತಿಯು ಅದೇ ರೀತಿಯಾಗಿ ಮಾಡ್ತಾರೆ, ಹನುಮಂತ ದೇವರು ಅದೇ ರೀತಿಯಾಗಿ ಮಾಡ್ತಾರೆ. ಯಾಕೆ ಹಾಗೆಂದರೆ ದುಷ್ಟ ಜನರ ಮೋಹಕ್ಕಾಗಿ. ದುಷ್ಟ ಜನರು ಏನು ತಿಳಿಬೇಕು? ಓ, ರಾಮನಿಗೂ ಪಾಪ ಏನು ಗೊತ್ತಿಲ್ಲ, ಸೀತೆಯನ್ನು ಹುಡುಕ್ತಾ ಇದ್ದಾನೆ, ಸೀತೆಗೂ ಪಾಪ ಏನು ವಿಚಾರ ಗೊತ್ತಿಲ್ಲ, ಹೇಗೆ ಇಲ್ಲಿಂದ ಹೋಗೋದು ಹಾಗೆ ಅಂತ. ಅದರಿಂದ ಸೀತೆಯು ಕೂಡ ಅಸಮರ್ಥಳಂತೆ. ಹನುಮಂತ ದೇವರು ಅದೇ ರೀತಿಯಾಗಿ ಪಾಪ ಸೀತಾಕೃತಿ ಎಲ್ಲಿದ್ದಾರೋ ಏನೋ ಅಂತ ಹುಡುಕೊಳ್ಳುವಂತೆ. ಇದೆಲ್ಲವೂ ಕೂಡ ಯಾತಕ್ಕಾಗಿ? ಅಸುರ ಜನರಿಗೆ ಮೋಹ ಉಂಟಿಸುವುದಕ್ಕಾಗಿ. ಯಾಕೆ? ಅವರ ಯೋಗ್ಯತೆಯೇ ಅಂಥದ್ದು. ಯಾರ ಯೋಗ್ಯತೆ ಹೇಗೋ ದೇವರು ಅದನ್ನು ಪೂರ್ಣ ಮಾಡ್ತಾನೆ. ಯಾರ ಯೋಗ್ಯತೆ ಹೇಗೋ ದೇವರು ಅದನ್ನು ಪೂರ್ಣ ಮಾಡ್ತಾನೆ. ಅಜ್ಞಾನ ಇತ್ತೋ, ನಿನ್ನ ಯೋಗ್ಯತೆಯೇ ಅಜ್ಞಾನ ಅಂತ ಆದಮೇಲೆ ಅಜ್ಞಾನವೇ ಜಾಸ್ತಿ ತುಂಬುವಂತೆ ಮಾಡ್ತಾನೆ. ನಿನ್ನ ಯೋಗ್ಯತೆ ಜ್ಞಾನ ಭಕ್ತಿ ಅಂತ ಇದ್ದರೆ ಅದನ್ನು ಪೂರ್ಣ ಮಾಡುವ ಒಂದು ವ್ಯವಸ್ಥೆಯನ್ನು ದೇವರು ಮಾಡ್ತಾನೆ. ಇದು ಪರಮಾತ್ಮನ ಅಭಿಪ್ರಾಯ. ಅದರಿಂದ ದೈತ್ಯಮೋಹಕ ಚೇಷ್ಟೆಗಳಿವೆಲ್ಲ. ಈ ರೀತಿಯಾಗಿ ತತಃ ಅನಂತರಂ ಅಂಗುಲಿಯಂ, ಆ ರಾಮೇಣ ದತ್ತಂ, ರಾಮನಿಂದ ಕೊಡಲ್ಪಟ್ಟ ಅಂಗುಲಿಯವನ್ನು ಪ್ರತ್ಯಯಾರ್ಥಂ ಅಂದರೆ ವಿಶ್ವಾಸಾರ್ಥಂ, ಸೀತೆಗೆ ವಿಶ್ವಾಸ ಹುಟ್ಟಿಸಬೇಕು, ಇದು ರಾಮನ ಕಡೆಯಿಂದಲೇ ಬಂದಿದೆ ಹಾಗೆ ಅಂತ. ಅದಕ್ಕಾಗಿ ರಾಮದೇವರು ಅಂಗುಲಿಯವನ್ನು ಕೊಟ್ಟರು. ಆ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಹನುಮಂತ ದೇವರು ಏನು ಮಾಡಿದರು? ರಾಮದೇವರು ಕೊಟ್ಟ ಅಂಗುಲಿಯವನ್ನು ಸೀತೆಯ ಹತ್ರ ಕೊಟ್ಟರು, ಸೀತಾಕೃತಿ ಹತ್ರ ಕೊಟ್ಟರು. ಅಥ ಚೂಡಾಮಣಿಂ ತತ್ರ ಸೀತಾಯಾಃ ಚೂಡಾಮಣಿ ಸೀತಾ ಪ್ರಕೃತೇ ಕಥಮಾಗತ ಇತ್ಯಾಶಂಕ್ಯ ತಾಂಬರಿಯ. ಸೀತಾದೇವಿಯು ಕೂಡ ಚೂಡಾಮಣಿಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಬಂತು, ಸೀತಾಕೃತಿ ಅಂತ ಹೇಳ್ತೀರಿ, ಆಭರಣ ಹೇಗೆ ಎರಡಾಗಲಿಕ್ಕೆ ಸಾಧ್ಯ? ಸೀತೆಯು ಆಭರಣವನ್ನು ಹಾಕ್ಕೊಂಡಿದ್ದಾರೆ, ಮತ್ತು ಸೀತಾಕೃತಿಯನ್ನು ನಿರ್ಮಾಣ ಮಾಡಿದರು. ಹಾಗಂದರೆ ಚೂಡಾಮಣಿ ಒಂದು ಕಡೆ ಇರಲಿಕ್ಕೆ ಸಾಧ್ಯ? ಇಲ್ಲೂ ಚೂಡಾಮಣಿ ಅಲ್ಲೂ ಚೂಡಾಮಣಿ ಇರಲಿಕ್ಕೆ ಸಾಧ್ಯನಾ? ಇಲ್ಲ, ಒಂದು ಚೂಡಾಮಣಿ ಒಂದು ಕಡೆ ಇರಲಿಕ್ಕೆ ಸಾಧ್ಯ. ಮತ್ತು ಈ ಸೀತಾಕೃತಿಯಲ್ಲಿ ಚೂಡಾಮಣಿ ಹೇಗೆ ಬಂತು, ಆಭರಣಗಳು ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಸೀತಾಯಾಃ ಯಾನಿ, ಸೀತಾದೇವಿಯಲ್ಲಿ ಯಾವ ಆಭರಣಗಳು ಇತ್ತು, ವಲಯಾದೀನಿ, ವಲಯಾದಿ ಭೂಷಣಾನಿ, ಸೊಂಟಕ್ಕೆ ಹಾಕೊಡ್ಡಾಬು ಅಂತಾರೆ ಇತ್ಯಾದಿ ವಲಯಗಳು, ಏನೇನಿತ್ತು ಕೈಗಳಿಗೆಲ್ಲ ಹಾಕ್ಕೊಳ್ತಾರೆ, ಕೈಗೆ ಎಲ್ಲ ಆಭರಣಗಳು, ಎಲ್ಲ ಭೂಷಣಾನಿ ಆಸನ್, ಸೀತೆಯಲ್ಲಿ ಯಾವ್ಯಾವ ಆಭರಣಗಳಿತ್ತೋ ತಾನ್ಯೇವ ಸರ್ವಶಃ ಸರ್ವಾಣ್ಯಪಿ, ಆ ಎಲ್ಲ ಆಭರಣಗಳು ಕೂಡ ಆಕೃತೇ ಆಸನ್, ಸೀತಾಕೃತಿಯಲ್ಲೂ ಕೂಡ ಇತ್ತು, ಸೀತಾಕೃತಿಯಲ್ಲೂ ಕೂಡ ಇತ್ತು. ಅದರಿಂದ ಆ ಒಂದು ಚೂಡಾಮಣಿಯನ್ನು ತೆಗೆದುಕೊಂಡು ಹನುಮಂತನ ಹತ್ರ ಕೊಟ್ಟರು. ಅದರಲ್ಲಿ ಯಾವ ತೊಂದರೆಯೂ ಬರೋದಿಲ್ಲ ಅಂತ ಒಟ್ಟ ಅಭಿಪ್ರಾಯ. ತಾದೃಕ್ ಚೇಷ್ಟಾ ಸಮೇತಾಯೇ ಅಂಗುಲೀಯಮದಾತ್ತತಃ ಸೀತಾಯಾನಿ ಚೈವಾಸನ್ ಆಕೃತೆ ಸ್ಥಾನಿ ಸರ್ವಶಃ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ತೇಷಾಂ ವಿಡಂಬನಾಯ ಏವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬಃ ಅಯಂ ಕೃತಃ ಭವೇತ್. ಅತಃ ತೇಷಾಂ ವಿಡಂಬನಾಯ ವಿನೋದ ಮಾತ್ರ ಏತತ್, ಇದು ಕೇವಲ ಒಂದು ವಿನೋದ, ರಾಮನ ಸೀತೆಯ ಹನುಮಂತರ ಒಂದು ವಿನೋದ ಇದು. ಏತದಿತಿ ಬುದ್ಧಿ ಉತ್ಪಾದನಾಯ ತಥಾ ಪಶ್ಯತಾಂ ಕಲಿಪ್ರಭೃತೀನಾಂ ತೇಷಾಂ ಸರ್ವತ್ರ ವಿದ್ಯಮಾನತ್ವಾತ್. ಇಲ್ಲಿ ಮೋಹವನ್ನು ಯಾರಿಗೆ ಉಂಟು ಮಾಡಿಸಬೇಕು?
ಮೋಹವನ್ನು ಯಾರಿಗೆ ಉಂಟು ಮಾಡಿಸ್ಬೇಕು ಹಾಗೆ ಅಂದರೆ ಎಲ್ಲರೂ ಮಲಗಿದ್ದಾರೆ, ರಾಕ್ಷಸರು ಎಲ್ಲ. ರಾತ್ರಿ ಕಾಲದಲ್ಲಿ ಎಲ್ಲ ರಾಕ್ಷಸರು ಮಲಗಿದ್ದಾರೆ. ನೋಡೋರು ಯಾರು ಮತ್ತೆ? ಯಾರಿಗಾಗಿ ಮೋಹವನ್ನು ಉಂಟು ಮಾಡಬೇಕು? ಯಾರಾದರೂ ಆಡಿಯನ್ಸ್ ಇದ್ದರೆ ನಾಟಕ ಮಾಡಬೇಕಪ್ಪ. ಆಡಿಯನ್ಸೇ ಇಲ್ಲ, ನಾಟಕ ಮಾಡೋದಂದರೆ? ಆಡಿಯನ್ಸ್ ಇಲ್ಲ, ನಾಟಕ ಮಾಡೋದಂದರೆ ಏನರ್ಥ? ವೀಕ್ಷಕರು ಇರಬೇಕು, ನಾಟಕ ಮಾಡಬೇಕು. ಮತ್ತು ಇಲ್ಲಿ ಯಾರು ವೀಕ್ಷಕರು? ನಾಟಕ ಮಾಡಿದರು ಹಂಗಂದರೆ ಯಾರು? ರಾಕ್ಷಸರೆಲ್ಲ ಏನು ಮಾಡಿದ್ದಾರೆ? ಮಲಗಿದ್ದಾರೆ. ವೀಕ್ಷಕರು ಯಾರು ಮತ್ತೆ? ಹನುಮಂತ ಅಲ್ಲವೋ? ನಾಟಕ ಮಾಡೋದೇ ಹನುಮಂತ ದೇವರು. ಯಾರು ನೋಡ್ತಾರೆ ಅಂತ ಹನುಮಂತ ದೇವರು ನಾಟಕ ಮಾಡಬೇಕು? ದೇವರು ನೋಡ್ತಾನಂತಾನೆ. ದೇವರಿಗಾಗಿ ನಾಟಕ ಮಾಡಬೇಕು? ಹಾಂ, ರಾಕ್ಷಸರು ಮಲಗಿದ್ದಾರೆ. ಮತ್ತು ಯಾರಿಗಾಗಿ ನಾಟಕ? ಹಾಂ, ವೀಕ್ಷಕರೇ ಇಲ್ಲ ಹಾಗೆಂಬ ಒಂದು ಮತ್ತೆ ಏನು ಸುಮ್ಮನೆ ಏನೋ ಕಥೆಯಿಂದ ಆಗಿಬಿಡುತ್ತದೆ. ಹಂಗೆ ಆಗಬಾರ್ದು. ವೀಕ್ಷಕರು ಯಾರು ಹಾಗೆ ಅಂದರೆ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ. ಪಶ್ಯತಾಂ ಕಲಿಮುಖ್ಯಾನಾಂ, ಕಲಿ ಮುಂತಾದವರು. ಈ ರಾಕ್ಷಸರು ಮಲಗಿರ್ತಾರೆ, ಆದರೆ ಕಲಿ ಮುಂತಾದವರು ನೋಡ್ತಾ ಇದ್ದಾರೆ. ಯಾಕೆ? ಅವರೆಲ್ಲ ಕಡೆ ಇದ್ದಾನೆ ಕಲಿ. ಸರ್ವತ್ರ ವಿದ್ಯಮಾನತ್ವ ಅಂತ ವರದರಾಜರು ಬರೀತಾರೆ ನೋಡಿ. ಕಲಿ ಮುಂತಾದ ದೈತ್ಯರು, ಅವರಿಗೆ ದುಷ್ಟ ಬುದ್ಧಿ ಬರಬೇಕು. ಅದಕ್ಕಾಗಿ ವಂಚನಾಯ ಅಂತ ಬರೀತಾರೆ. ಮಿಥ್ಯಾಜ್ಞಾನ ಉತ್ಪಾದನಾಯ, ಅವರಿಗೆ ಮಿಥ್ಯಾಜ್ಞಾನವನ್ನು ಉಂಟು ಮಾಡಬೇಕು ಎನ್ನುವ ಇದೊಂದು ಉಪಾಯ. ರಹಸೀಕೃತ ಅಪಿ, ರಹಸ್ಯಾಗಿ ಏಕಾಂತದಲ್ಲಿ ಮಾಡಿ ವಿಡಂಬ ಭವೇ ಅತಃ ನ ವೈಯರ್ಥ್ಯಂ ಇತಿ ಭಾವ. ಅದರಿಂದ ಏನಲ್ಲ ಇದು ಏನೋ ವ್ಯರ್ಥವಾದ ಒಂದು ಚಟುವಟಿಕೆ ಹನುಮಂತ ದೇವರು ಮಾಡಿದ್ದು ಅಂತ ನಾವು ತಿಳಿಬಾರ್ದು. ಹನುಮಂತನ ಕಾರ್ಯ ಏನಲ್ಲ, ಹನುಮಂತನ ಕಾರ್ಯ ಏನಲ್ಲ, ವ್ಯರ್ಥ ಅಲ್ಲ. ಹನುಮಂತನ ಕಾರ್ಯ ಏನಲ್ಲ, ವೀಕ್ಷಕರು ಇದ್ದಾರೋ ಅಲ್ಲೋ? ಯಾರಿದ್ದಾರೆ ವೀಕ್ಷಕರು? ಹಾಂ, ಕಲಿ ಮುಂತಾದ ರಾಕ್ಷಸರು ಸರ್ವತ್ರ ಇರ್ತಾರವರು. ಹೇಗೆ ದೇವತೆಗಳು ಎಲ್ಲ ಕಡೆ ಇರ್ತಾರೆ, ಅದೇ ಥರ ದೈತ್ಯರು ಎಲ್ಲ ಕಡೆ ಇರ್ತಾರೆ. ಅಷ್ಟು ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ ಅವರಿಗೂ. ಸೊ ಅದರಿಂದ ಅವರಿಗೆ ದುಷ್ಟಬುದ್ಧಿ ಬರಬೇಕು, ಮಿಥ್ಯಾಜ್ಞಾನ ಬರಬೇಕು ಎನ್ನುವುದಕ್ಕಾಗಿ ಮಾಡಿದರೆ ಹೊರತು ಅದೇನೋ ವ್ಯರ್ಥವಾದ ಕಾರ್ಯ ಅಂತ ತಿಳಿಬೇಡಿ. ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬ ಅಯಂ ಕೃತಃ ಭವೇ. ಈ ವಿಡಂಬವನ್ನು, ಈ ಒಂದು ಆಟವನ್ನು ಅದಕ್ಕಾಗಿ ಮಾಡಿದರು ಅಂತ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.